ರಾಜ್ಯದಲ್ಲಿ ಬಹು ಚರ್ಚಿತ ವಿಚಾರ ಯಾವುದು ಅಂತಂದ್ರೆ ಸದ್ಯಕ್ಕೆ ಜಾತಿ ಜನಗಣತಿ ವರದಿ ಜ್ವಾಲೆಯನ್ನೇ ಎಬ್ಬಿಸ್ಬಿಟ್ಟಿದೆ ರಾಜ್ಯಾದ್ಯಂತ. ಇದು ಸಚಿವರು ಹಾಗೇನೆ ಶಾಸಕರಿಂದಲೇ ವರದಿಗೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೆಲವೊಂದು ಮೇಲ್ವರ್ಗದ ಸಚಿವರುಗಳು ಒಂಥರ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇದನ್ನ ವಿರೋಧ ಮಾಡಿದ್ರೆ ಸರ್ಕಾರದ್ದೇ ವರದಿ ಇದು ಏನ್ ಮಾಡೋದು ಅಂತ ಹೇಳಿ. ಇನ್ನೊಂದ್ ಕಡೆ ವಿರೋಧ ಮಾಡಲಿಲ್ಲ ಅಂತಂದ್ರೆ ಸಮುದಾಯದವರು ಅವರನ್ನ ಹೇಳ್ತಾ ಇದ್ರಲ್ಲ, ನಮ್ಮನ್ನ ಸರ್ಕಾರ ತರಕ್ಕೂ ಗೊತ್ತು, ಇಳಿಸಕ್ಕೂ ಗೊತ್ತು, ಸೋಲ್ಸಕ್ಕೂ ಗೊತ್ತು, ಗೆಲ್ಸಕ್ಕೂ ಗೊತ್ತು ಅಂತ ರಾಜಕೀಯದ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಒಂದು ಆತಂಕ. ಈಗ ಡಿಸಿಎಂ ಡಿಕೆಶಿ ಸೇರಿದಂತೆ ಒಕ್ಕಲಿಗ ನಾಯಕರು ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಕೈಬಿಡೋದಕ್ಕೆ ಒತ್ತಡ ಹೇರಬೇಕು ಅಂತೇಳಿ ಡಿಕೆಶಿ ಭರವಸೆಯನ್ನ ಅವ್ರ ಮೇಲೆ ಕೊಟ್ಟಿದ್ದಾರೆ. ಅಂದ್ರೆ ಸಿಎಂ ಹಾಗೇನೆ ಹೈಕಮಾಂಡ್ ಮೇಲೆ ಒತ್ತಡದ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಒಕ್ಕಲಿಗ ಮಠಾಧೀಶರ ಮೂಲಕವೂ ಡಿಕೆಶಿ ಒತ್ತಡ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಈಗ ಡಿಕೆಶಿ ಬೆನ್ನಿಗೆ ಒಕ್ಕಲಿಗ ನಾಯಕರು ಮತ್ತೆ ಮಠಾಧೀಶರು ನಿಂತಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂತ ಎಲ್ಲ ಅರ್ಹತೆ ನಿಮ್ಗಿದೆ, ನೀವು ಸಿಎಂ ಆಗಬೇಕು, ನಮ್ಮ ಬೆಂಬಲ ನಿಮ್ಗಿದೆ ಅಂತೇಳಿ ಡಿಕೆ ಶಿವಕುಮಾರ್ಗೆ ನಾಯಕರು, ಒಕ್ಕಲಿಗ ನಾಯಕರು ಹೇಳಿದ್ದಾರೆ. 17ನೇ ತಾರೀಕು ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಇದ್ರ ಬಗ್ಗೆ ಚರ್ಚೆ ಮಾಡಲು ನಾವೆಲ್ಲ ಡೇಟ್ ಅನ್ನ ಮುಖ್ಯಮಂತ್ರಿಗಳು ನಿಗದಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಅನೇಕ ವಿಚಾರಗಳು ಹೊರಡಾಡ್ತಾ ಇದೆ. ಬೇರೆ ಬೇರೆ ನಾಯಕರುಗಳು ಅವ್ರದೇ ಆದಂತಹ ವ್ಯಾಖ್ಯಾನಗಳನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಸರಿಯಾದಂತಹ ಮಾಹಿತಿಯನ್ನು ಒದಗಿಸಿಕೊಡ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಕೂಡ ನಮ್ಮೆಲ್ಲ ಶಾಸಕರಿಗೆ ಈ ಒಂದು ವರದಿ ಏನಿದೆ, ಆ ವರದಿ ಸಾರಾಂಶ ಏನಿದೆ ಅನ್ನೋದನ್ನ ಅವರಿಗೆ ಸ್ವಲ್ಪ ಮಟ್ಟಿಗೆ ಮನದಟ್ಟು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನು ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹಾಗೆಯೇ ನಿರ್ದೇಶಕ ನೆಲ್ಲಿಗೆರೆ ಬಾಬು ಮಾಧ್ಯಮಗಳ ಜೊತೆಗೆ ಮಾತನಾಡಿ ಜಾತಿ ಜನಗಣತಿ ಬಗ್ಗೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ಕಾರವನ್ನೇ ಉರುಳಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಪ್ರಕಾರ ನಾನು ಅವ್ರಿಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಹೋರಾಟ ಮಾಡಬೇಕು. ಈಗಾಗಲೇ ಫೋನ್ನಲ್ಲಿ ನಾವುಗಳು ಕೆಲವರ ಹತ್ರ ಮಾತಾಡಿದ್ದೀರಿ. ಆ ಫೋನ್ನಲ್ಲಿ ಮಾತಾಡಿದಾಗ ಅವರು ಕೂಡ ನಮಗೆ ಒಂದು ಇದನ್ನ ಮಾತನ್ನ ಹೇಳಿದ್ದಾರೆ. ನೀವು ಸೇರಿ ನಿಮಗೂ ಅನ್ಯಾಯ ಆಗಿದೆ, ನಮಗೂ ಅನ್ಯಾಯ ಆಗಿದೆ, ಹೋರಾಟ ಮಾಡೋದ ಇದು 17ನೇ ತಾರೀಕು ಕಳೆದ ಮೇಲೆ ಅಂತೇಳಿ, ಅದರಿಂದ ನಾವು ನಮ್ಮ ಸ್ವಾಮೀಜಿಗಳವ್ರ ಹತ್ರ ಎಲ್ಲ ಮಾತಾಡಿ ನಾವು ಯಾವ ರೀತಿ ಇದನ್ನ ಹೋರಾಟಕ್ಕೆ ಒಂದು ವೇದಿಕೆ ತಯಾರು ಮಾಡ್ಕೊಬೇಕು ಅಂತ ಹೇಳಿ ಎಲ್ಲ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಜೇನುಗೂಡಿಗೆ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಅವರು ಕೈಯನ್ನ ಹಾಕಿದ್ದಾಗಿದೆ. ಈಗ ಜೇನಿಂದ ಕಚ್ಚಿಸ್ಕೊಳ್ತಾರಾ ಅಥವಾ ಜೇನನ್ನ ಸವಿತಾರಾ ಅನ್ನೋದು ಈಗಿರುವಂತ ಕುತೂಹಲ. ಈ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಟೆನ್ಷನ್, ಸಮುದಾಯದವರಿಂದ ಒಂದಿಷ್ಟು ವಿರೋಧಗಳು ವ್ಯಕ್ತವಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಏನ್ ನಿರ್ಧಾರಕ್ಕೆ ಬಂದಿದ್ದಾರೆ ನಿನ್ನೆ ಸಭೆಯಲ್ಲಿ, ಮತ್ತೀಗ ಒಕ್ಕಲಿಗರ ಸಂಘದವರು ಒಂದಿಷ್ಟು ಬೆದರಿಕೆ ತರ ಹಾಕ್ತಾ ಇದ್ದಾರೆ. ಸರ್ಕಾರ ಉರುಳಿಸೋದು ನಮ್ಗೆ ಗೊತ್ತಿದೆ, ವರದಿ ಸ್ವೀಕಾರ ಮಾಡಿದ್ರೆ ಜಾರಿಗೆ ತಂದ್ರೆ ಏನ್ ಮಾಡ್ತೀವಿ ಅಂತ. ಸೊ ಸರ್ಕಾರ ಈ ವರದಿಯನ್ನ ಸ್ವೀಕಾರ ಮಾಡಿ ಹಂಗೆ ಇಟ್ಕೊಳ್ಳುತ್ತಾ ಅಥವಾ ಜಾರಿಗೆ ಪ್ರಯತ್ನ ಆಗುತ್ತಾ? ಶರ್ಮಿತಾ, ಜಾತಿ ಜನಗಣತಿ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಂಘರ್ಷ ಶುರುವಾಗುತ್ತಾ ಅನ್ನೋ ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾವಾಗ ಜಾತಿ ಜನಗಣತಿ ವಿಚಾರ ಅನ್ನುವಂಥ ವಿಚಾರ ಹೊರಗಡೆ ಬಂತು ಅಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆ ಒಂದು ಗೊಂದಲಗೆ ಮುಖ್ಯಮಂತ್ರಿ ಪರವಾಗಿ ಒಂದು ರೀತಿ ಸ್ಪಷ್ಟನೆ ಕೊಡುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ರು. ಯಾವಾಗ ತಮ್ಮ ಸಮುದಾಯ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತೋ ಮತ್ತು ತಮ್ಮ ಸಮುದಾಯದ ಮಠಾಧೀಶರ ಸ್ವಾಮೀಜಿಗಳೇ ಪ್ರಬಲ ಮಠಾಧೀಶ ಸ್ವಾಮೀಜಿಗಳೇ ಯಾವಾಗ ಬೆಂಬಲವನ್ನು ಕೊಟ್ಟರು, ಈಗ ಡಿಕೆ ಶಿವಕುಮಾರ್ ಅವರ ಟ್ಯೂನ್ ಅಂದರೆ ಅವರ ನಡವಳಿಕೆ ಈಗ ಚೇಂಜ್ ಆಗಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಸಮುದಾಯವನ್ನ ಹಿತವನ್ನ ಕಾಯುವಂಥ ನಿಟ್ಟಿನಲ್ಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ನಿನ್ನೆ ಸುದೀರ್ಘವಾಗಿ ಸ್ವಾಮೀಜಿಗಳ ಜೊತೆಗೆ ಚರ್ಚೆ ಕೂಡ ಮಾಡಿರುವಂಥದ್ದು. ಮತ್ತೆ ಡಿಕೆ ಶಿವಕುಮಾರ್ ಅವರಿಗೆ ನೀವು ಅಧಿಕಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅರ್ಹರಿದ್ದೀರಿ, ಹೀಗಾಗಿ ಅಧಿಕಾರವನ್ನು ಪಡೆದುಕೊಳ್ಳುವಂಥ ನಿಟ್ಟಿನಲ್ಲಿ ನೀವು ಸಿದ್ಧರಾಗಿ, ಆದರೆ ಎಲ್ಲೋ ಒಂದು ಕಡೆ ಜಾತಿಯನ್ನ ಬಲಿ ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಂತ ನಿರ್ಧಾರವನ್ನು ಮಾಡಬೇಡಿ ಅನ್ನೋ ಒಂದು ಸಂದೇಶವನ್ನು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಗಮನವನ್ನು ಮಾಡಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ನಿನ್ನೆ ಒಕ್ಕಲಿಗರ ಶಾಸಕರು ಮತ್ತು ಸಚಿವರ ಸಭೆಯನ್ನು ಕರೆದ್ರ ಮುಖಾಂತರವಾಗಿ ಶಾಸಕರ ಜೊತೆಗೆ ಕೂಡ ಚರ್ಚೆ ಕೂಡ ಮಾಡಿರುವಂಥದ್ದು. ಒಂದು ಕಡೆ ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಳ್ಬೇಕಾದಂಥ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಿಗಿದ್ರೆ, ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಎಲ್ಲ ಒಂದು ಕಡೆ ಬೇರೆ ಸಮುದಾಯಗಳಿಗೆ ವಿರೋಧವನ್ನು ಕೊಟ್ಕೊಂಡ್ರೆ ಬರುವಂಥ ದಿನಗಳಲ್ಲಿ ಹೈಕಮಾಂಡ್ಗೂ ಕೂಡ ಗುರಿ ಆಗ್ಬೋದು, ಮತ್ತೆ ಹೈಕಮಾಂಡ್ ಕೆಂಗಣಿಗೂ ಗುರಿ ಆಗ್ಬೋದು, ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತ ಸಮುದಾಯಗಳು ಕೂಡ ತಮ್ಮ ಈ ವಿರುದ್ಧವಾಗಿ ನಿಲ್ಬಹುದು ಅನ್ನುವಂಥದ್ದು. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಮುಖ್ಯಮಂತ್ರಿಯ ಸ್ಥಾನದ ಕನಸನ್ನ ಕಾಣ್ತಾ ಇದ್ದಾರೆ. ಹೀಗಾಗಿ ಕೇವಲವಾಗಿ ತಮ್ಮ ಸಮುದಾಯಕ್ಕೆ ಪರವಾಗಿ ಮಾತಾಡಿದ್ರೆ ಅದು ಎಲ್ಲ ಒಂದು ಕಡೆ ಬೇರೆ ಸಮುದಾಯಕ್ಕೆ
ಮಾಡೋದಕ್ಕೆ ಒಂದು ರೀತಿ ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ಬೋದು. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಒಂದು ಬ್ಯಾಲೆನ್ಸ್ ತಂತ್ರಗಾರಿಕೆಗೆ ಮುಂದಾಗಿರುವಂತದ್ದು. ಒಂದಂತೂ ಸತ್ಯ, ಜಾತಿ ಜನಗಣತಿ ಅನ್ನೋ ಒಂದು ವಿಚಾರದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಸಂಪೂರ್ಣವಾಗಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಒಂದ್ ಕಡೆಗೆ ತಮ್ಮ ಸಮುದಾಯವನ್ನ ಬಿಟ್ಕೊಡದಿರುವಂತಹ ಒಂದು ಪರಿಸ್ಥಿತಿ, ಮತ್ತೊಂದು ಕಡೆ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ಏಪ್ರಿಲ್ 17ನೇ ತಾರೀಕಿನ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ವಿಶೇಷವಾಗಿ ತಮ್ಮ ಸಮುದಾಯದ ಪರವಾಗಿ ಪ್ರಬಲವಾದಂತಹ ವಾದವನ್ನು ಮಂಡಿಸೋದ್ರ ಮುಖಾಂತರವಾಗಿ ಒಂದು ರೀತಿ ಎಚ್ಚರಿಕೆ ನಡೆಯನ್ನು ತೋರುವಂತ ನಿಟ್ಟಿನಲ್ಲಿ ಡಿ.ಕೆ ಶಿವಕುಮಾರ್ ಮುಂದಾಗಿರುವಂತದ್ದು. ಹೀಗಾಗಿ ಮುಖ್ಯಮಂತ್ರಿಗಳು ಡಿ.ಕೆ ಶಿವಕುಮಾರ್ ನಡೆ ಮೇಲೆ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾ ಇರುವಂತದ್ದು ಈಗ ಸಾಕಷ್ಟು ಕುತೂಹಲಕ್ಕೆ ನಮ್ಮ ಕೊಟ್ಟಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು